ನಂಬಿಕೆ ದೊಡ್ಡದಾ ಅಥವಾ ವಿಧಿ ದೊಡ್ಡದಾ? ಇದು ಯುಗಯುಗಗಳಿಂದಲೂ ನಮ್ಮನ್ನು ಕಾಡುತ್ತಿರುವ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವಂತಹ ಒಂದು ಅದ್ಭುತ ಕಥೆಯಿದೆ. ಅದೇ ಮಾರ್ಕಂಡೇಯನ ಕಥೆ. ನಿಜವಾಗ್ಲೂ ಅಚಲವಾದ ಭಕ್ತಿ ನಮ್ಮ ಹಣೆಬರಹವನ್ನೇ ಬದಲಿಸೋಕೆ ಸಾಧ್ಯನಾ? ಬನ್ನಿ ಈ ಕಥೆಯ ಮೂಲಕ ತಿಳ್ಕೊಳ್ಳೋಣ. ಹೌದು, ಇಡೀ ಕಥೆಯ ತಿರುಳೇ ಈ ಪ್ರಶ್ನೆಯಲ್ಲಿದೆ. ಅಚಲವಾದ ನಂಬಿಕೆಗೆ ಮೊದಲೇ ಬರೆದಿಟ್ಟ ವಿಧಿಯನ್ನೇ ಬದಲಿಸೋ ಶಕ್ತಿ ಇದೆಯಾ? ಈ ಒಂದು ಪ್ರಶ್ನೆಯನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ನಮ್ಮ ಇವತ್ತಿನ ಕಥೆಯ ಪಯಣವನ್ನ ಶುರು ಮಾಡೋಣ. ಸರಿ, ಹಾಗಾದ್ರೆ ನಮ್ಮ ಕಥೆ ಶುರುವಾಗೋದು ಎಲ್ಲಿಂದ ಅಂದ್ರೆ ಮೃಕಂಡು ಅನ್ನೋ ಮಹಾನ್ ಋಷಿ ಮತ್ತೆ ಅವರ ಪತ್ನಿ ಮರುಧ್ವತಿ ಅವರಿಂದ. ನೋಡಿ, ಅವರಿಬ್ಬರಿಗೂ ಜೀವನದಲ್ಲಿ ಎಲ್ಲವೂ ಇತ್ತು. ಜ್ಞಾನ, ಗೌರವ, ಸಂಪತ್ತು ಯಾವುದಕ್ಕೂ ಕೊರತೆ ಇರ್ಲಿಲ್ಲ. ಆದ್ರೆ ಮನಸ್ಸಿನ ಮೂಲೆಯಲ್ಲಿ ಒಂದು ಆಳವಾದ ಆಸೆ ಮಾತ್ರ ಸದಾ ಕಾಡ್ತಾನೇ ಇತ್ತು. ಹೌದು, ಅವರಿಗೆ ಜ್ಞಾನ, ಗೌರವ, ನೆಮ್ಮದಿ ಹೀಗೆ ಎಲ್ಲವೂ ಇದ್ರೂ ಒಂದು ದೊಡ್ಡ ಕೊರಗು ಮನಸ್ಸಲ್ಲಿತ್ತು. ಅದೇ ಮಗುವಿಲ್ಲ ಅನ್ನೋ ದುಃಖ. ಈ ಒಂದು ಕೊರಗೆ ಅವರನ್ನ ಸದಾ ಕಾಡುತ್ತಿತ್ತು. ಕೊನೆಗೆ ಇದೇ ಕೊರಗು ಅವರನ್ನ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋ ಹಾಗೆ ಮಾಡುತ್ತೆ. ಹಾಗೆಯೇ ನಮ್ಮ ಈ ಕಥೆಗೆ ಮೂಲ ಪ್ರೇರಣೆ ಕೂಡ ಆಗುತ್ತೆ. ಅವರ ಪ್ರಾರ್ಥನೆ ಹೇಗಿತ್ತು ಅಂದ್ರೆ ಅದು ಕೇವಲ ಒಂದು ದಿನದ್ದಾಗಿರ್ಲಿಲ್ಲ, ಒಂದು ವಾರದ್ದಾಗಿರ್ಲಿಲ್ಲ, ವರ್ಷಾನುಗಟ್ಲೆ ಆ ದಂಪತಿಗಳು ಶಿವನಿಗೆ ಒಂದೇ ಒಂದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ರು. ಅವರ ಭಕ್ತಿ ಅದೆಷ್ಟು ಅಚಲವಾಗಿತ್ತು ಅಂದ್ರೆ ಅವರ ನಂಬಿಕೆಯನ್ನ ಯಾವುದೂ ಅಲುಗಾಲಿಸೋಕೆ ಸಾಧ್ಯವಿರಲಿಲ್ಲ. ಹೀಗೆ ವರ್ಷಗಳ ಕಾಲ ಮಾಡಿದ ನಿರಂತರ ಭಕ್ತಿಗೆ ಕೊನೆಗೂ ಫಲ ಸಿಕ್ಕೇ ಸಿಕ್ತು. ಸಾಕ್ಷಾತ್ ಮಹಾಶಿವನೇ ಅವರ ಮುಂದೆ ಪ್ರತ್ಯಕ್ಷನಾದ. ಅವರ ಆಸೆಯನ್ನ ಈಡೇರಿಸೋಕೆ ಬಂದಿದ್ದ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇತ್ತು. ಆ ವರಕ್ಕೆ ಅವರೊಂದು ಬೆಲೆ ತೆರಬೇಕಿತ್ತು. ಶಿವನು ಅವರ ಮುಂದಿಟ್ಟಿದ್ದು ನಿಜಕ್ಕೂ ಒಂದು ಕಠಿಣವಾದ ಆಯ್ಕೆ. ಅದು ಕೇವಲ ಒಂದು ವರವಾಗಿರ್ಲಿಲ್ಲ, ಅದು ಅವರ ಮೌಲ್ಯಗಳ ಪರೀಕ್ಷೆಯಾಗಿತ್ತು. ನಿಮಗೆ ಮಗು ಬೇಕು, ಸರಿ, ಆದ್ರೆ ಹೇಗಿರಬೇಕು? ಜ್ಞಾನಿಯಾಗಿ, ಬುದ್ಧಿವಂತನಾಗಿ ಇರೋ, ಅದೇ ಅಲ್ಪಾಯುಷಿಯಾಗಿರೋ ಮಗ ಬೇಕಾ? ಅಥವಾ ಏನೋ ಅರಿವಿಲ್ಲದ ಅಜ್ಞಾನಿಯಾಗಿರೋ, ಆದ್ರೆ ದೀರ್ಘಾಯುಷಿಯಾಗಿರೋ ಮಗ ಬೇಕಾ ಅಂತ ಕೇಳಿದ. ಯೋಚನೆ ಮಾಡಿ, ಎಂಥ ಸಂದಿಗ್ಧ ಪರಿಸ್ಥಿತಿ ಅಲ್ವಾ? ಆದ್ರೆ ಮೃಕಂಡು ಋಷಿಯ ಉತ್ತರದಲ್ಲಿ ಯಾವುದೇ ಗೊಂದಲ ಇರಲಿಲ್ಲ. ತುಂಬಾನೇ ಸ್ಪಷ್ಟವಾಗಿತ್ತು. ಅವರು ದೀರ್ಘಾಯುಷ್ಯಕ್ಕಿಂತ ಹೆಚ್ಚಾಗಿ ಜ್ಞಾನಕ್ಕೆ, ಭಕ್ತಿಗೆ ಬೆಲೆ ಕೊಟ್ರು. ಅವರ ಈ ಒಂದು ನಿರ್ಧಾರ ಇಡೀ ಕಥೆಯ ದಿಕ್ಕನ್ನೇ ಬದಲಿಸ್ಬಿಡುತ್ತೆ. ಅವರು ಅಂದುಕೊಂಡಂತೆಯೇ ದೈವದತ್ತವಾಗಿ ಒಂದು ಗಂಡು ಮಗುವಿನ ಜನನವಾಯಿತು. ಆ ಮಗುವೇ ಮಾರ್ಕಂಡೇಯ. ಹುಟ್ಟಿನಿಂದಲೇ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಅವನು ಎಲ್ಲರಲ್ಲೂ ಅಚ್ಚರಿ ಮೂಡಿಸ್ತಿದ್ದ. ಯಾಕಂದ್ರೆ ಅವನಲ್ಲಿ ಅಸಾಮಾನ್ಯ ಬುದ್ಧಿ ಇತ್ತು, ಅಷ್ಟೇ ಆಳವಾದ ಭಕ್ತಿಯೂ ಇತ್ತು. ಅವನ ಇಡೀ ಜೀವನವೇ ಒಂದು ಭಕ್ತಿಯ ಪಯಣದಂತಿತ್ತು. ಹೌದು, ಅವನು ಕೇವಲ ಜ್ಞಾನಿಯಷ್ಟೇ ಅಲ್ಲ, ಅವನಲ್ಲಿ ಹುಟ್ಟಿನಿಂದಲೇ ಬಂದ ಒಂದು ಸಹಜವಾದ, ಆಳವಾದ ದೈವಭಕ್ತಿಯಿತ್ತು. ಅವನನ್ನ ನೋಡಿದ್ರೆ ಸಾಕು, ಅವನ ಮಾತು ಕೇಳಿದ್ರೆ ಸಾಕು, ಅವನ ತಂದೆ ತಾಯಿಗೆ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಎಲ್ಲರಿಗೂ ಒಂದು ರೀತಿ ಸಂತೋಷ, ಸಮಾಧಾನ ಸಿಕ್ತಿತ್ತು. ಅವನ ಭಕ್ತಿ ಹೇಗಿತ್ತು ಅಂದ್ರೆ ಅದು ಬರೀ ಬಾಯಿ ಮಾತಲ್ಲಿರ್ಲಿಲ್ಲ, ಅದು ಅವನ ಉಸಿರಾಗಿತ್ತು ಅಂತಾನೆ ಹೇಳ್ಬಹುದು. ಪ್ರತಿದಿನ, ಪ್ರತಿ ಕ್ಷಣ ಅವನ ತುಟಿಯಲ್ಲಿ ಓಂ ನಮಃ ಶಿವಾಯ ಅನ್ನೋ ಮಂತ್ರ ಜಪ ಆಗ್ತಾನೆ ಇತ್ತು. ಅವನ ಪಾಲಿಗೆ ಶಿವಲಿಂಗವೇ ಅವನ ಇಡೀ ಪ್ರಪಂಚ, ಅವನ ಕೇಂದ್ರಬಿಂದು. ಆದರೆ ಈ ಎಲ್ಲ ಸಂತೋಷದ ನಡುವೆ ಒಂದು ಕಠೋರವಾದ ಸತ್ಯದ ನೆರಳು ಅವಿತುಕೊಂಡಿತ್ತು. ಅವನ ವಿಧಿಯನ್ನ ಮೊದಲೇ ನಿರ್ಧರಿಸಲಾಗಿತ್ತು ಅಲ್ವಾ? ಅವನಿಗೆ ಸಿಕ್ಕಿದ್ದ ಆಯುಷ್ಯ ಕೇವಲ 16 ವರ್ಷಗಳು. ಹೌದು, ಕೇವಲ 16 ವರ್ಷ. ಈ ಒಂದು ಸಂಖ್ಯೆ ಅವನ ತಂದೆ ತಾಯಿ ಮಾಡಿದ ಆಯ್ಕೆಯ ಫಲ. ಇದು ಕಥೆಯಲ್ಲಿ ಒಂದು ರೀತಿ ಕೌಂಟ್ ಡೌನ್ ಶುರು ಮಾಡದ ಹಾಗೆ ಆಗಿತ್ತು. ಸಮಯ ಯಾರನ್ನು ಯಾವುದಕ್ಕೂ ಕಾಯೋದಿಲ್ವಲ್ವಾ? ಹಾಗೆಯೇ ಮಾರ್ಕಂಡೇಯನ ಜೀವನದಲ್ಲಿ ಆ ದಿನ ಬಂದೇ ಬಿಟ್ಟು. ಅವನ 16ನೇ ವರ್ಷ ಅಂದ್ರೆ ಅವನ ವಿಧಿ ಮತ್ತು ಅವನ ನಂಬಿಕೆಯ ನಡುವೆ ಒಂದು ಅಂತಿಮ ಮುಖಾಮುಖಿ ನಡೆಯಬೇಕಾದ ದಿನ ಹತ್ತಿರ ಬಂದಿತ್ತು. ಆ ನಿಗದಿತ ದಿನದಂದು ಮಾರ್ಕಂಡೇಯ ಶಿವಲಿಂಗದ ಮುಂದೆ ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ದ. ಅವನ ಕಣ್ಣಲ್ಲಿ ನೀರ್ ಹರಿತಿತ್ತು. ಯಾಕಂದ್ರೆ ಸಾಕ್ಷಾತ್ ಮರಣವೇ ತನ್ನನ್ನ ಅರಸಿ ಬರ್ತಾ ಇದೆ ಅಂತ ಅವನಿಗೊತ್ತಿತ್ತು. ಆದ್ರೂ ಅವನ ನಂಬಿಕೆ ಮಾತ್ರ ಸ್ವಲ್ಪವೂ ಅಲುಗಾಡಿರಲಿಲ್ಲ. ಅವನ ಕಣ್ಣಲ್ಲಿ ನೀರಿತ್ತೇ ಹೊರತು ಒಂದು ಚೂರು ಭಯ ಕಾಣ್ತಿರ್ಲಿಲ್ಲ. ಇದ್ದಿದ್ದು ಕೇವಲ ತನ್ನ ದೇವರ ಮೇಲಿನ ಅಪಾರವಾದ ನಂಬಿಕೆಯಷ್ಟೇ. ಸರಿಯಾಗಿ ಅದೇ ಸಮಯಕ್ಕೆ ಅಲ್ಲಿಗೆ ವಿಧಿಯ ಅಧಿಪತಿಯ ಎಂಟ್ರಿಯಾಗತ್ತೆ. ಬೇರೆ ಯಾರೂ ಅಲ್ಲ, ಯಮಧರ್ಮರಾಜ. ಇಲ್ಲಿ ಯಮನನ್ನ ನಾವು ಖಳನಾಯಕ ಅಂತ ನೋಡೋಕ್ಕಾಗಲ್ಲ. ಅವನು ಕೇವಲ ತನ್ನ ಕರ್ತವ್ಯವನ್ನ ಪಾಲಿಸೋಕ್ ಬಂದಿದ್ದ. ಅಂದ್ರೆ ವಿಧಿಯನ್ನೋ ಅನಿವಾರ್ಯ ಶಕ್ತಿಯ ಪ್ರತೀಕವಾಗಿ ಅವನು ಅಲ್ಲಿಗೆ ಬಂದಿದ್ದ.
ಇದು ಕಥೆಯ ಅತ್ಯಂತ ಕ್ಲೈಮ್ಯಾಕ್ಸ್ ಕ್ಷಣ. ಯಮ ತನ್ನ ಪಾಶವನ್ನ ಮಾರ್ಕಂಡೇಯನ ಕಡೆಗೆ ಬೀಸ್ದ. ಅದು ಹತ್ತಿರ ಬರ್ತಿದ್ದ ಹಾಗೆ ಮಾರ್ಕಂಡೇಯನ್ ಏನ್ ಮಾಡ್ದ ಗೊತ್ತಾ? ತನ್ನೆರಡೂ ಕೈಗಳಿಂದ ತನ್ನ ನಂಬಿಕೆಯ ಪ್ರತೀಕವಾದ ಆ ಶಿವಲಿಂಗವನ್ನ ಗಟ್ಟಿಯಾಗಿ ತಬ್ಕೊಂಡ. ಯಾಕಂದ್ರೆ ಅದೇ ಅವನ ಅಂತಿಮ ಆಶ್ರಯವಾಗಿತ್ತು. ಅವನ ಬಾಯಿಂದ ಒಂದೇ ಒಂದು ಮಾತು ಹೊರಬಂತು, ಓ ಶಿವನೇ, ನನ್ನನ್ನು ಕಾಪಾಡು. ಅದು ಕೇವಲ ಒಂದು ಕೂಗಾಗಿರಲಿಲ್ಲ. ಅದು ಹತಾಶೆಯಿಂದ ಬಂದರೂ ಅದರಲ್ಲಿ ಅದೆಂತ್ರ ಶಕ್ತಿ ಇತ್ತು ಅಂದ್ರೆ ಆ ಕೂಗು ಇಡೀ ಬ್ರಹ್ಮಾಂಡವನ್ನೇ ತಲುಪಿದ ಹಾಗಾಯ್ತು. ಇದು ಅವನ ಇಡೀ ಜೀವನದ ಭಕ್ತಿಗೆ ಅಂತಿಮ ಪರೀಕ್ಷೆಯಾಗಿತ್ತು. ಮತ್ತು ಸರಿಯಾಗಿ ಆ ಕ್ಷಣದಲ್ಲಿ ಯಾರೂ ಊಹಿಸದ ಒಂದು ಪವಾಡ ನಡೀತು. ಆ ಶಿವಲಿಂಗದಿಂದ ಒಂದು ಪ್ರಚಂಡ ಪ್ರಕಾಶಮಾನವಾದ ಶಕ್ತಿ ಹೊರಹೊಮ್ಮಿತು. ಸಾಕ್ಷಾತ್ ಮಹಾಶಿವನೇ ಪ್ರತ್ಯಕ್ಷನಾದ. ಭಕ್ತನ ನಂಬಿಕೆಗೆ ಕೊನೆಗೂ ಉತ್ತರ ಸಿಕ್ಕಿತ್ತು. ಈ ಒಂದು ಘಟನೆ ಕಥೆಯ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತು. ಇಲ್ಲಿಗೆ ವಿಧಿ ಮತ್ತು ಭಕ್ತಿಯ ನಡುವಿನ ಆ ದೊಡ್ಡ ಸಂಘರ್ಷಕ್ಕೆ ಒಂದು ಪರಿಹಾರ ಸಿಕ್ತು ಮತ್ತು ಮಾರ್ಕಂಡೇಯನಿಗೆ ಒಂದು ಅದ್ಭುತವಾದ, ಊಹೆಗೂ ಮೀರಿದ ವರ ಸಿಗತ್ತೆ. ಇದುವೇ ಈ ಕಥೆಯ ಅಂತಿಮ ಮತ್ತು ಬಹುಮುಖ್ಯವಾದ ಪಾಠ. ಯಮನನ್ನು ನೋಡ್ತಾ ಶಿವನು ಗರ್ಜಿಸಿದ ಆಜ್ಞೆ ಒಂದೇ, ಮತ್ತದು ತುಂಬಾನೇ ಸ್ಪಷ್ಟವಾಗಿತ್ತು. ನನ್ನ ಭಕ್ತನಿಗೆ ಯಾವುದೇ ಹಾನಿ ಮಾಡಬೇಡ. ಈ ಒಂದು ಮಾತು ದೈವಿಕ ಶಕ್ತಿ ತನ್ನ ನಿಜವಾದ ಭಕ್ತರನ್ನ ಹೇಗೆ, ಯಾವ ಮಟ್ಟಕ್ಕೆ ಹೋಗಿ ರಕ್ಷಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಮಾರ್ಕಂಡೇಯನ ಅಚಲವಾದ ಭಕ್ತಿಗೆ ಶಿವ ಸಂಪೂರ್ಣವಾಗಿ ಮೆಚ್ಚಿದ್ದ. ವಿಧಿಯನ್ನೇ ಎದುರಿಸಿ ನಿಂತ ಆ ಬಾಲಕನಿಗೆ ಬಹುಮಾನವಾಗಿ ಏನ್ ಸಿಕ್ತು? ಕೇವಲ ಜೀವದಾನನ? ಇಲ್ಲ, ಅವನಿಗೆ ಸಿಕ್ಕಿದ್ದು ಅದಕ್ಕಿಂತಲೂ ಎಷ್ಟೋ ಮಿಗಿಲಾದದ್ದು. ಅವನಿಗೆ ಸಿಕ್ಕಿದ್ದು 3 ಅದ್ಭುತ ವರಗಳು. ಮೊದಲನೆಯದಾಗಿ ಯಮನ ಮೇಲಿನ ವಿಜಯ. ಎರಡನೆಯದು ಅಮರತ್ವದ ಆಶೀರ್ವಾದ, ಅಂದ್ರೆ ಸಾವೇ ಇಲ್ಲದ ಜೀವನ. ಮತ್ತು ಮೂರನೆಯದು ಚಿರಯೌವನದ ವರ, ಅಂದ್ರೆ ಎಂದಿಗೂ 16ರ ಯುವಕನಾಗಿರುವ ಭಾಗ್ಯ. ಅವನ ನಂಬಿಕೆಗೆ ಅಳ್ತೆ ಮಾಡೋಕಾಗದ, ಕಾಲವನ್ನೇ ಮೀರಿದ ಪ್ರತಿಫಲ ಸಿಕ್ಕಿತ್ತು. ಹಾಗಾದ್ರೆ ಈ ಇಡೀ ಕಥೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ತುಂಬಾ ಸರಳ. ಅಚಲವಾದ ನಂಬಿಕೆ ಮತ್ತೆ ಸಂಪೂರ್ಣವಾದ ಶರಣಾಗತಿ ಇವೆರಡೂ ಇದ್ರೆ ವಿಧಿಯನ್ನೂ ಸಹ ಮೀರಬಹುದು. ದೈವಿಕ ಶಕ್ತಿ ತನ್ನನ್ನ ನಂಬಿದವರನ್ನ ಯಾವತ್ತಿಗೂ ಯಾವುದೇ ಪರಿಸ್ಥಿತಿಯಲ್ಲೂ ಕೈಬಿಡೋದಿಲ್ಲ ಅನ್ನೋದೇ ಈ ಕಥೆಯ ಸಾರಾಂಶ. ಇಷ್ಟೆಲ್ಲ ಸರಿ, ಆದ್ರೆ ಸಾವಿರಾರು ವರ್ಷಗಳ ಹಿಂದಿನ ಈ ಕಥೆ ಇವತ್ತಿನ ನಮ್ಮ ಜಗತ್ತಿಗೆ ಒಂದು ಆಳವಾದ ಪ್ರಶ್ನೆಯನ್ನ ಕೇಳುತ್ತೆ. ಎಲ್ಲವೂ ಕ್ಷಣಕ್ಷಣಕ್ಕೂ ಬದಲಾಗ್ತಿರುವ, ಅನಿಶ್ಚಿತತೆಗಳಿಂದ ತುಂಬಿರುವ ಈ ಜಗತ್ತಿನಲ್ಲಿ ಮಾರ್ಕಂಡೇಯನಲ್ಲಿದ್ದಂಥ ಅಚಲವಾದ ನಂಬಿಕೆಗೆ ಜಾಗ ಇದೆಯಾ? ಒಂದು ವೇಳೆ ಇದ್ರೆ ಇವತ್ತಿನ ಕಾಲದಲ್ಲಿ ಅದರ ಸ್ವರೂಪ ಹೇಗಿರಬಹುದು? ಇದನ್ನ ಖಂಡಿತವಾಗಿಯೂ ನಾವು ಯೋಚಿಸಬೇಕಾದ ವಿಷಯ.